ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್. ನಾನಿವತ್ತು ಹೀರೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಈ ಪಲ್ಯ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಅಥವಾ ರೈಸ್ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಫ್ರೆಶ್ ಆಗಿರೋ ಹೀರೆಕಾಯಿನ ತೊಗೊಂಡು ಇದ್ರ ಮೇಲ್ಗಡೆ ಇರೋ ಸಿಪ್ಪೆಯನ್ನು ತಗೊಳ್ತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆದಷ್ಟು ಹೀರೆಕಾಯಿ ಫ್ರೆಶ್ ಆಗಿದ್ದಾಗ ಇದರ ಸಿಪ್ಪೆನ ಮಾಡಿಬಿಡ್ಬೇಕು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇವಾಗ ಸಿಪ್ಪೆ ಎಲ್ಲ ತಗೊಂಡು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಹೀರೆಕಾಯಿನ ತಗೊಂಡು ಅವಾಗಲೇ ಗ್ಯಾಸ್ ಕಟ್ಟನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ ಸಿಪ್ಪೆನ ತಗೊಂಡು ಈ ರೀತಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಹೀರೆಕಾಯಿಂದ ತುಂಬಗಾಯಿ ಪಲ್ಯ ಅಥವಾ ಎಣ್ಗಾಯಿ ಪಲ್ಯ ಅಂತ ಮಾಡ್ತಾರೆ, ಅಥವಾ ಮಾಮೂಲಿಯಾಗಿ ಈ ರೀತಿ ಕಟ್ ಮಾಡಿಕೊಂಡು ಡ್ರೈ ಥರ ಪಲ್ಯ ಕೂಡ ಮಾಡ್ಕೋಬೋದು, ಸೈಡ್ ಡಿಶ್ಗೋಸ್ಕರ ಅಥವಾ ಈ ರೀತಿ ಚಪಾತಿ ಜೊತೆಗೆ ಅಥವಾ ರೈಸ್ ಚಪಾತಿ ಎಲ್ಲ ಜೊತೆಗೆ ಹೊಂದ್ಕೊಳ್ತಾರೆ. ಈ ಥರ ಸಾಂಬಾರು ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ನಾನು ಮಾಡೋ ಥರ ತುಂಬಾ ರುಚಿಯಾಗಿರುತ್ತೆ. ಹಾಗೇನೆ ನಾನಿಲ್ಲಿ 2 ಹುಳಿ ಟೊಮೆಟೊನ ತೊಗೊಂಡಿನಿ. ಇದು ನಾಟಿ ಟೊಮೆಟೊ ಅಥವಾ ಪಾರಂ ಟೊಮೆಟೊ ಇದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಆದಷ್ಟು ನಾಟಿ ಟೊಮೆಟೊ ಇದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ಇಲ್ಲಿ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೆಟೊನು ಕೂಡ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ಗೆ ಏನೂ ಬೇಕಾಗೋದಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇವಾಗ ಇಲ್ಲಿ ಒಗ್ಗರಣೆಗೋಸ್ಕರ ಅಂತ ನಾನು ಈರುಳ್ಳಿನ ಹಾಕ್ತಾ ಇಲ್ಲ, ಬೆಳ್ಳುಳ್ಳಿ ಹಾಕಿ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸಣ್ಣ ಬೆಳ್ಳುಳ್ಳಿನ ತೊಗೊಂಡು ಸಿಪ್ಪೆ ತೆಗೆದೇನೆ ಹಾಕ್ತಾಯಿದ್ದೀನಿ. ದೊಡ್ಡ ಬೆಳ್ಳುಳ್ಳಿ ಆದರೆ ಪಾರಂ ಬೆಳ್ಳುಳ್ಳಿ ಆದರೆ ಸಿಪ್ಪೆನ ತೆಗೆದುಬಿಟ್ಟು ಯೂಸ್ ಮಾಡ್ಕೋಬೋದು. ಇವಾಗ ಗ್ಯಾಸ್ ಆನ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ, ಅದಾದ ನಂತರ ಜೀರಿಗೆ, ಸಾಸಿವೆ, ಅದು ಚಿಟಪಟ ಅಂತ ಸಿಡಿದ ಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ, ಅದ್ರ ಜೊತೆಗೆ ನಾವು ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಬೆಳ್ಳುಳ್ಳೆಲ್ಲ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಕಟ್ ಮಾಡಿರುವಂಥ ಇಲ್ಲಿ ಟೊಮೆಟೊನ ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ, ಜೊತೆಗೇ ಹಾಗೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಅಚ್ಚ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಒಂದು ಸ್ವಲ್ಪ ನಾನು ಜಾಸ್ತಿನೇ ಹಾಕ್ತಾ ಇದ್ದೀನಿ. ಖಾರ ಕಮ್ಮಿ ತಿನ್ನೋರು ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು. ಇವಾಗ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಕಟ್ ಮಾಡಿರೋಂಥ ಹೀರೆಕಾಯಿನ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀರೆಕಾಯಿ ಎಲ್ಲ ಹಾಕಿದ ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಬೇಕಾಗುವಷ್ಟು ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೊದಲೇ ಹೇಳಿದಾಗೆ ಚಪಾತಿ ರೈಸ್ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ನಾನಿಲ್ಲಿ ಹೀರೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನಮಗೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಹೀರೆಕಾಯಿ ಬೇಗನೆ ಬೆಂದ್ಬಿಡುತ್ತೆ, ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ನಾನು ಶೇಂಗಾನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ಈ ಥರ ಪಲ್ಯ ಏನಾದರೂ ಮಾಡ್ಕೋಬೇಕು, ಸಾಂಬಾರು ಏನಾದರೂ ಮಾಡ್ಕೋಬೇಕಂದ್ರೆ ಇವಾಗ ಹುರಿದಿರೋ ಶೇಂಗಾನ ಪೌಡ್ರನ್ನ ಹಾಕಿ, ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿನ ಹಾಕಿ 1 ಅಥವಾ 2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಹೀರೆಕಾಯಿ ಸಾಂಬಾರು ಅಥವಾ ಹೀರೆಕಾಯಿ ಪಲ್ಯ ಅನ್ಕೋಬೋದು, ರೆಡಿನಾಗಿ ಬರುತ್ತೆ. ಇವಾಗ ಒಂದ್ಸರಿ ಉಪ್ಪು ಅಥವಾ ಖಾರನ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಒಂದು ಅಥವಾ 2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸೂಪರ್ ಆಗಿರುವಂಥ ಹೀರೆಕಾಯಿ ಸಾಂಬಾರು ರೆಡಿನಾಗಿ ಬರುತ್ತೆ. ಖಂಡಿತ ಒಂದ್ಸಲಿ ಟ್ರೈ ಮಾಡಿ. ಪಲ್ಯ ತಿನ್ನೋಕೆ ಬೇಜಾರಾದಾಗ ಈ ಥರ ಸಾಂಬಾರನ್ನ ಅಥವಾ ಹೀರೆಕಾಯಿನ ಬಳಸ್ಕೊಂಡು ಈ ಥರ ಮಾಡೋದ್ರಿಂದ ಎಲ್ಲದಕ್ಕೂ ತುಂಬಾ ಹೊಂದ್ಕೊಳ್ಳುತ್ತೆ. ಡಬಲ್ ಕೆಲಸ ಮಾಡೋ ಬದಲು ಈ ರೀತಿ ಎರಡಕ್ಕೂ ಆಗೋ ಥರ ಒಂದೇ ಸರಿ ನಾವು ಪಲ್ಯ ಅಥವಾ ಸಾಂಬಾರನ್ನ ಮಾಡ್ಕೊಂಡ್ಬಿಡ್ಬೋದು. ಇವಾಗ ಲಾಸ್ಟಲ್ಲಿ ನಾನು ಚಪಾತಿನ ಮಾಡ್ಕೊತಾ ಇದ್ದೀನಿ. ಹೀರೆಕಾಯಿ ಈ ಸಾಂಬಾರು ಜೊತೆಗೆ ಚಪಾತಿ ಪರ್ಫೆಕ್ಟ್ ಆಗಿರುತ್ತೆ. ರೊಟ್ಟಿಗಿಂತ ಜಾಸ್ತಿ ಚಪಾತಿನೇ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಚಪಾತಿನ ಮಾಡ್ಕೊತಾ ಇದ್ದೀನಿ.
ಇವಾಗ ಲಾಸ್ಟಲ್ಲಿ ನಾನು ಒಂದು ಚಪಾತಿನ ಸಕ್ಕರೆ ಚಪಾತಿನ ಮಾಡ್ತಾಯಿದ್ದೀನಿ. ಇದು ನನ್ನ ಮಗಳಿಗೋಸ್ಕರ. ನಾನು ಚಪಾತಿ ಮಾಡ್ತಾ ಇದ್ದರೆ ಮಾತ್ರ ಅವಳು ಚಪಾತಿ ಕೇಳೋದು ಈ ಥರ. ಹಾಗಾಗಿ ಚಪಾತಿಗೆ ಏನಾದರೂ ಮಾಡೋದಾಗಿತ್ತು ಅಂದರೆ ಕೇಳಲ್ಲ. ಆ ಥರ ಫ್ರೆಶ್ ಆಗಿದ್ದಾಗ ಇನ್ನೂ ಚಪಾತಿ ಮಾಡೋದು ಮಿಕ್ಕಿದೆ ಅಂದಾಗ ಮಾತ್ರ ಕೇಳ್ತಾಳೆ. ಹಾಗಾಗಿ ಲಾಸ್ಟಲ್ಲಿ ಅವಳಿಗೋಸ್ಕರ ಅಂತ ಸಕ್ಕರೆ ಚಪಾತಿನ ಮಾಡ್ಕೊತಾ ಇದ್ದೀನಿ. ಅವಳು ಸಾಂಬಾರು ಪಲ್ಯ ಜೊತೆ ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ 1 ಅಥವಾ 2 ಚಪಾತಿನ ತಿಂತಾಳೆ. ಹಾಗಾಗಿ ಮಾಡಿಕೊಡ್ತೀನಿ. ಇವಾಗ ಅಡುಗೆ ಎಲ್ಲ ಆಯಿತು, ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಕುಕ್ಕಿಂಗ್ ವಿಡಿಯೋ ಏನಾದರೂ ಇಷ್ಟ ಅನಿಸಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.